ಹಲೋ ಗೈಸ್, ಆಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಷ್ಯಾದಿಂದ ಭಾರತಕ್ಕೆ ಪುಟಿನ್ ರವರು ಅಂದರೆ ರಷ್ಯಾದ ಅಧ್ಯಕ್ಷರಾದಂತಹ ಪುಟಿನ್ ರವರು ಆಗಮನವನ್ನು ಮಾಡಿದ್ದಾರೆ. ಡಿಸೆಂಬರ್ 4ನೇ ತಾರೀಕು ನಡೆದಿರುವಂತಹ ಒಂದು ವೆಲ್ಕಮ್ ಅಂತ ಹೇಳಬಹುದು. ಇದರ ಬಗ್ಗೆ ಡಿಸೆಂಬರ್ ಅಂದರೆ ನಿನ್ನೆ ನಡೆದಿರುವಂತಹ ಒಂದು ನಿನ್ನೆಯಿಂದ ಹಿಡಿದು ಇವತ್ತಿನವರೆಗೂ ಏನಾಗಿರಬಹುದು, ಅದೇ ರೀತಿ ಇವತ್ತಿನ ಸಂಜೆ ಏನಾಗಬಹುದು, ಇದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ, ಪುಟಿನ್ ರವರ ಒಪ್ಪಂದಗಳು ಯಾವ್ಯಾವುದಕ್ಕೆ ಮಾಡಬಹುದು, ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ನಮ್ಮಲ್ಲಿ ಏನಾದರೂ ತಪ್ಪು, ಏನಾದರೂ ಸ್ಪಷ್ಟತೆ ಇಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಅದನ್ನು ದಯವಿಟ್ಟು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಟ್ಟೆ ಅದನ್ನು ಕರೆಕ್ಷನ್ಸ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು 2 ದಿನಗಳ ಪ್ರವಾಸಕ್ಕಾಗಿ ರಷ್ಯಾದ ಅಧ್ಯಕ್ಷ ಪುಟಿನ್ ರವರು ಭಾರತಕ್ಕೆ ಭೇಟಿಯಾಗಿದ್ದಾರೆ ಅಂತ ಹೇಳ್ಬೋದು. ಸುಮಾರು 4 ವರ್ಷಗಳ ನಂತರ ಭಾರತಕ್ಕೆ ಬಂದಿದ್ದಾರೆ. ಇದಕ್ಕೆ ಉದ್ದೇಶಗಳು ಏನೇನಿರಬಹುದು, ಬರೋದಕ್ಕೆ ಕಾರಣಗಳೇನು, ಇದ್ರ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸುಮಾರು ಡಿಸೆಂಬರ್ 4ನೇ ತಾರೀಕು ಏನಿದೆಯೋ ಅವರು ರಷ್ಯಾದ ಪುಟಿನ್ ರವರು ಭಾರತಕ್ಕೆ ಆಗಮನ ಮಾಡ್ತಾರೆ. ಡೆಲ್ಲಿಗೆ ಇಳಿತಾರೆ. ಡೆಲ್ಲಿಯಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳು ಅವರನ್ನ ಆಹ್ವಾನ ಮಾಡ್ತಾರೆ, ಅಂದ್ರೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡ್ತಾರೆ. ಅದೇ ರೀತಿ ವಿಮಾನ ಎಳಿತಿದ್ದಂತೆ ಒಂದು ರೆಡ್ ಕಲರ್ ಮ್ಯಾಟ್ ಅನ್ನ ಹಾಸಿ ಅವರನ್ನ ಬರಮಾಡಿಕೊಂಡು ಆನಂತರ ಅವರನ್ನ ಅಪ್ಪಿಕೊಂಡು ಅದರ ತಪ್ಪಿಕೊಂಡು ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾರೆ. ಅದೇ ರೀತಿ ಅಲ್ಲಿ ಸುಮಾರು ಮಾತುಕತೆಗಳು ನಡೆಯುತ್ತೆ. ಅವರು ಸುಮಾರು ಎಲ್ಲ ಆದ್ಮೇಲೆ ವೆಲ್ಕಮ್ ಮಾಡಿಕೊಂಡು ನೆಕ್ಸ್ಟ್ ಆಚೆ ಬಂದಾಗ ಟೊಯೋಟಾ ಕಾರಿನಲ್ಲಿ ಅವರಿಬ್ರು ಪ್ರಧಾನಮಂತ್ರಿಗಳಾಗಿರ್ಬೋದು ಪುಟಿನ್ ರವರು ಇಬ್ರು ಸಹ ಒಂದೇ ಕಾರಿನಲ್ಲಿ ನಿವಾಸಕ್ಕೆ ತೆರಳಿ ಅಲ್ಲಿ ಖಾಸಗಿಯಾಗಿ ಊಟವನ್ನ ಹಮ್ಮಿಕೊಳ್ಳಲಾಗುತ್ತದೆ. ಅದೇ ರೀತಿ 4 ವರ್ಷಗಳ ನಂತರ ಸುಮಾರು 23ನೇ ವರ್ಷದ ಭಾರತ ಮತ್ತು ರಷ್ಯಾದ ಶೃಂಗಸಭೆಗೆ ಆಗಮನ ಮಾಡಿದ್ದಾರೆ ಅಂತ ಹೇಳಬಹುದು. ಅವರನ್ನ ಊಟಕ್ಕೆ ಕರ್ಕೊಂಡೋದಾಗ ಊಟಕ್ಕಿಂತ ಮುಂಚೆ ಅವರಿಗೆ ನಮ್ಮ ನರೇಂದ್ರ ಮೋದಿ ಅವರು ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಭಗವದ್ಗೀತೆಯನ್ನ ಒಂದು ಗಿಫ್ಟ್ ಆಗಿ ಕೊಡ್ತಾರೆ. ಇದೊಂದು ಪ್ರತಿಯೊಬ್ಬರಿಗೂ ಸಹ ಕೆಲವ್ರಿ ಅರ್ಥ ಆಯ್ತಾ, ಎಲ್ರಿಗೂ ಅಲ್ಲ, ಇದೊಂದು ಅತ್ಯುನ್ನತ ವಿಚಾರ ಅಂತ ಹೇಳ್ಬೋದು. ಈ ಒಂದು ವಿಚಾರದಿಂದ, ಈ ಒಂದು ವೆಲ್ಕಮ್ ಮಾಡೋದ್ರಿಂದ ನಮ್ಮ ಭಾರತಕ್ಕೂ ಮತ್ತೆ ರಷ್ಯಾಗೂ ಇರುವಂತ ಒಂದು ಸಂಬಂಧ ಯಾವ ರೀತಿ ಇರಬಹುದು ಅಂತ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರಬಹುದು. ಅದೇ ರೀತಿ ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಸಹ ಈ ನಮ್ಮಿಬ್ಬರ ಸಂಬಂಧ ಅಂದ್ರೆ ಭಾರತ ಮತ್ತು ರಷ್ಯಾದ ಸಂಬಂಧ ಅಂದ್ರೆ ಪುಟಿನ್ ಮತ್ತು ನರೇಂದ್ರ ಮೋದಿ ಅವರ ಸಂಬಂಧ ಸ್ನೇಹ ರಾಜಕೀಯವಾಗಿಗಿಂತ ಮಿಗಿಲಾಗಿದ್ದುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಇವರಿಬ್ಬರ ಸಂಬಂಧವನ್ನ ನೋಡಿ ಅಮೇರಿಕ ಉದ್ವೇಗನ ಶುರುವಾಗಿದೆ ಅಂತಾನೆ ಹೇಳ್ಬಹುದು. ಅದೇ ರೀತಿ ಇವರಿಬ್ಬರ ಸ್ನೇಹವನ್ನ ನೋಡಿ ಇಡೀ ಪ್ರಪಂಚನೇ, ಇಡೀ ಹಲವಾರು ದೇಶಗಳಿಗೆ ಒಂದು ಮಾದರಿ ಅಂತಾನೆ ಹೇಳ್ಬೋದು. ಇದು ಸುಮಾರು ರಾಜತಾಂತ್ರಿಕ ಅಲ್ಲದೆ ಅಂದ್ರೆ ರಾಜಕೀಯವಾಗಿ ಅಲ್ಲದೇನೆ ವೈಯಕ್ತಿಕವಾಗಿಯೂ ಇವರು ತುಂಬಾ ಸ್ನೇಹಿತರು ಅಂತಾನೆ ಈ ಒಂದು ನಡವಳಿಕೆಗಳಿಂದ ನಾವು ತಿಳ್ಕೊಳ್ಬಹುದು. ಸ್ನೇಹಿತರೆ, ಇವತ್ತು ಬೆಳಿಗ್ಗೆ ಸುಮಾರು 11 ಗಂಟೆ ರಾಷ್ಟ್ರಪತಿ ಭವನಕ್ಕೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡ್ತಾರೆ. ಇದು ವೆಲ್ಕಮ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ರಾಷ್ಟ್ರಪತಿ ಭವನಕ್ಕೆ ವೆಲ್ಕಮ್ ಅನ್ನ ಮಾಡ್ತಾರೆ. ಏನಕ್ಕೋಸ್ಕರ ಅಂದ್ರೆ ಇಲ್ಲಿ ಅನೇಕ ರೀತಿಯ ಒಂದು ಮೀಟಿಂಗ್ಗಳಾಗಿರ್ಬೋದು, ಒಪ್ಪಂದಗಳಾಗಿರ್ಬೋದು ಅಥವಾ ಚರ್ಚೆಗಳು ಮಾಡ್ಕೊಳ್ಳೋದಕ್ಕೆ ಒಂದು ಆಯೋಜನೆಯನ್ನು ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಹಲವಾರು ಕಾರ್ಯಕ್ರಮಗಳು ಇವತ್ತು ಬೆಳಿಗ್ಗೆ 11 ಗಂಟೆ ಮೇಲೆ ಆಯೋಜನೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಭಾರತದ ಪ್ರಧಾನ ಮಂತ್ರಿಗಳನ್ನ ಪುಟಿನ್ ರವರು ಆಡಿ ಹೊಗಳಿದ್ದಾರೆ ಅಂತಾನು ಸಿಕ್ಕಾಪಟ್ಟೆ ಟಾಕ್ ಬರ್ತಿದೆ. Su-57 ಒಪ್ಪಂದ ಆಗಿರಬಹುದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇದರ ಒಪ್ಪಂದಗಳು ಏನೇನಿರಬಹುದು, ಬರೀ ಇದೊಂದೇ ಒಪ್ಪಂದನ, ಸುಮಾರು ನಮ್ಮ ಭಾರತ ದೇಶಕ್ಕೆ ಬಂದಿದ ತಕ್ಷಣ ಹಲವಾರು ರೀತಿಯ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಕ್ಕೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕಂತಾನೆ ಬಂದಿರುವಂಥದ್ದು. ಸುಮಾರು ಏನೇನು ಒಪ್ಪಂದಗಳಿಗೆ ಚರ್ಚೆಯನ್ನು ಮಾಡ್ಕೊಂಡಿರಬಹುದು. ಮೇನ್ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ರಕ್ಷಣಾ ಪಾಲುದಾರಿಕೆ, ಇದನ್ನು ಸಹ ಒಪ್ಪಂದ ಮಾಡ್ಕೊಳ್ಬೋಂಥ ಒಂದು ಸಾಧ್ಯತೆಗಳಿದೆ. ಕೃಷಿ, ಇವಾಗ ಕೃಷಿನಲ್ಲಿ ಏನಾದರೂ ಅಪ್ಡೇಟಿಂಗ್ ಇರಬೇಕಲ್ವಾ, ಅರ್ಥ ಆಯ್ತಾ, ಅಲ್ಲಿ ಇರುವಂಥ ಒಂದು ಟೆಕ್ನಾಲಜಿಯನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಲ್ವಾ, ಇಲ್ಲಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ. ಅಂದರೆ ಎಕ್ಸ್ಪೋರ್ಟು ಮತ್ತು ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದರೆ ಆಮದು ಮತ್ತು ರಫ್ತು ಏನಿದೆಯೋ ಕೃಷಿಯಲ್ಲೂ ಸಹ ಸುಧಾರಣೆ ಆಗಬೇಕು. ಇದ್ರ ಬಗ್ಗೆನೂ ಸಹ ಒಂದು ಒಪ್ಪಂದವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ವಾಣಿಜ್ಯ ಪಾಲುದಾರಿಕೆ, ಅದೇ ರೀತಿ ನೆಕ್ಸ್ಟು ಬಿಸ್ನೆಸ್ಗಳಾಗಿರ್ಬೋದು, ಇದ್ರ ಪಾಲುದಾರಿಕೆನೂ ಅಷ್ಟೇ ಜಂಟಿ ಒಪ್ಪಂದ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆಗಳು ಇದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. S-400 ವ್ಯವಸ್ಥೆ ಖರೀದಿಸುವ
ನಿಲ್ಲಿಸುವಂಥ ಒಂದು ಬಗ್ಗೆ ಒಪ್ಪಂದ ಆಗಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಭಾರತ ಮತ್ತು ರಷ್ಯಾ ವ್ಯಾಪಾರ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಒಂದು ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ, ಚರ್ಚೆಗಳನ್ನು ಆಯೋಜಿಸ್ಕೊಂಡಿದ್ದಾರೆ. ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಸುಮಾರು 4 ಸಂಜೆ ವೇಳೆ ಒಂದು ಚರ್ಚೆಗಳು, ಒಂದು ಒಪ್ಪಂದಗಳು ಅಂದರೆ ಒಂದು ಮೀಟಿಂಗನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಬರ್ತಿದೆ. ರಫ್ತು ಮತ್ತು ಆಮದು ಇದ್ರ ಬಗ್ಗೆನೂ ಸಹ ಹೆಚ್ಚಳ ಮಾಡ್ಕೊಳ್ಬೇಕು ಅಂತ ಒಂದು ತೀರ್ಮಾನವನ್ನು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಏಕೆಂದರೆ ಇವು ಅಲ್ಲಿಂದ ಬಂದಿದ್ದಾರೆ ಅಂದರೆ ಸುಮ್ಮನೆ ಏನಕ್ಕೂ ಬಂದಿರೋದು ಅಲ್ಲ, ಅರ್ಥ ಆಯ್ತಾ? ಅಲ್ಲಿಂದ ಬಂದಿದ್ದಾರೆ ಅಂದರೆ ಸುಮ್ಮನೆ ಏನಕ್ಕೋಸ್ಕರನೂ ಬಂದಿರೋದಿಲ್ಲ. ಏನಾದರೂ ಒಂದು ಉದ್ದೇಶ ಇದ್ರೇ ಇದನ್ನೆಲ್ಲ ಒಪ್ಪಂದಗಳಾಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಮೀಟಿಂಗ್ ವ್ಯವಸ್ಥೆಗಳಾಗಿರ್ಬೋದು, ಏನಾದರೂ ಒಂದು ಕಾರಣಗಳು ಇದ್ರೇ ಅಲ್ಲಿಂದ ಇಷ್ಟು ದೂರ ಬರೋದಕ್ಕೆ ಸಾಧ್ಯ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಇಲ್ಲಿ ತನಕ ನಡೆದಿರುವಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಬಟ್ ಮುಂದೆ ಏನೇನಾಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದರಲ್ಲೂ ಈ ವಿಡಿಯೋ ನೀವು ತುಂಬ ಲೈಕ್ ಮಾಡಿದ್ರೆ ಅಷ್ಟೇ ನಾನು ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ, ಅರ್ಥ ಆಯಿತಾ? ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ದಯವಿಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕೂಡಲೇ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.